ಹಾಯ್ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಕುಂದಾನಗರಿಯಿಂದ ಗೀತಾ ಕೂರ್ನಿ. ನಿಮ್ಮ SSC ನಮ್ಮ ಟಾರ್ಗೆಟ್ ಅಂತ ನಿಮ್ಮ SSCಗಾಗಿ ಸದಾ ತರಾತುರಿಯಿಂದ ತಯಾರು ನಡೆಸಿರುವಂತಹ ರಾಜ್ಯದ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳಲ್ಲಿ ಒಂದಾದಂಥ ಮೈ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಯಿಂದ ಈ ಒಂದು ತರಗತಿಗೆ ರಾಜ್ಯದ ಸಮಸ್ತ ಸ್ಪರ್ಧಾ ಮಿತ್ರರಿಗೂ ಕೂಡ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ತರಗತಿಯನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಕಳೆದ ಕ್ಲಾಸ್ಗಳಲ್ಲಿ ನಾನು ಹೇಳಿದ್ದೆ ನಿಮಗೆ ಬಾದಾಮಿ ಚಾಲುಕ್ಯರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ತಗೊಂಡು ಪ್ರಶ್ನೆಗಳ ಜೊತೆಗೆ ಆ ಒಂದು ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ಬಗ್ಗೆ ವಿವರಣೆಯನ್ನು ತಿಳ್ಕೊಳ್ತಾ ಬಂದಿದ್ವಿ ರೀ. ಅದೇ ರೀತಿಯಾಗಿ ಈ ಒಂದು ತರಗತಿಯಲ್ಲಿ ಕೂಡ ಮತ್ತಷ್ಟು ಪ್ರಶ್ನೆಗಳನ್ನು ನೋಡ್ತಾ ಮತ್ತಷ್ಟು ವಿವರಗಳನ್ನ ತಿಳ್ಕೊತಾ ಈ ಒಂದು ತರಗತಿಯನ್ನು ನೋಡೋಣ. ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ಏನಿದೆ ನೋಡೋಣ. ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವು ಯಾವ ನದಿಯ ತೀರದಲ್ಲಿ ವಿಸ್ತರಿಸಿತ್ತು? ಆಯ್ಕೆಗಳು ಹೀಗಿವೆ: ಎ ಕಾವೇರಿ, ಬಿ ತುಂಗಭದ್ರಾ, ಸಿ ಕೃಷ್ಣ ಮತ್ತು ಡಿ ಗೋದಾವರಿ. ಇವತ್ತಿನ ತರಗತಿ ವಿಶೇಷ ಏನಂದರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನಾನು ಹೇಳೋದಿಲ್ಲ, ಅದನ್ನು ನೀವೇ ಓದಿ ಹುಡುಕಾಡಿ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ಪ್ರಶ್ನೆ ಬಗ್ಗೆ ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಈ ಒಂದು ಮುಂದಿನ ಪ್ರಶ್ನೆಗೆ ಹೋಗೋಣ. 22ನೇ ಪ್ರಶ್ನೆ ಹೀಗಿದೆ: ಬಾದಾಮಿ ಚಾಲುಕ್ಯರ ಆರ್ಥಿಕತೆಯಲ್ಲಿ ಯಾವುದು ಒಂದು ಪ್ರಮುಖವಾಗಿತ್ತು ಅಂತ ಕೇಳಿದ್ದಾರೆ. ಆಯ್ಕೆಗಳು ಹೀಗಿದೆ: ಎ ಕೃಷಿ, ಬಿ ವ್ಯಾಪಾರ, ಸಿ ಗಣಿಗಾರಿಕೆ, ಡಿ ಇವೆಲ್ಲವೂ. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಕೃಷಿಯಾಗಿತ್ತೋ, ವ್ಯಾಪಾರದ ಮೇಲೆ ಇಡೀ ಒಂದು ಸಾಮ್ರಾಜ್ಯ ನಿಂತಿತ್ತೋ, ಅಥವಾ ಗಣಿಗಾರಿಕೆಯಲ್ಲಿ ಪ್ರಮುಖವಾಗಿತ್ತು, ಅಥವಾ ಈ ಎಲ್ಲ ಒಂದು ಚಟುವಟಿಕೆಗಳು ಅಲ್ಲಿ ನಡೀತಿದ್ವೋ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಿದಾರ. ಹಾಗಾದರೆ ಚಾಲುಕ್ಯರ ಆರ್ಥಿಕತೆಯಲ್ಲಿ ಯಾವುದು ಒಂದು ಪ್ರಮುಖವಾಗಿತ್ತು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಬಿ ವ್ಯಾಪಾರ. ಹೌದಾ? ಈ ಒಂದು ವ್ಯಾಪಾರ ಹೆಂಗ ಅಂತ ವಿವರಣೆಯನ್ನು ನೋಡೋಣ. ಮೊದಲನೇದಾಗಿ ಬಂದದ್ದು ಕೃಷಿ. ಹಾಗಾದರೆ ಈ ಕೃಷಿ ಏನಾಗಿತ್ತಪ್ಪ ಅಂದರೆ ಈ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಪ್ರಮುಖವಾಗಿತ್ತು, ಮುಖ್ಯವಾಗಿತ್ತು, ಅಲ್ಲಿ ಪ್ರಚಲಿತದಲ್ಲಿ ಇತ್ತು. ಆದರೆ ಈ ಸಾಮ್ರಾಜ್ಯಕ್ಕೆ ಆರ್ಥಿಕತೆಯನ್ನು ತಂದು ಕೊಡುವಲ್ಲಿ ಪೂರ್ಣವಾಗಿ ಇದೇ ಒಂದು ಭಾರವನ್ನು ಹೊರ್ತಿರ್ಲಿಲ್ಲ. ಇದ್ರ ಬದಲಾಗಿ ಏನಿತ್ತಪ್ಪ ಅಂದರೆ ವ್ಯಾಪಾರ ಇತ್ತು. ಈ ಚಾಲುಕ್ಯರು ಸಮುದ್ರದ ಶಕ್ತಿಯನ್ನು ಹೊಂದಿದ್ರು. ಮೊದಲೇ ಹೇಳಿದಾಗ 2ನೇ ಪುಲಕೇಶಿಯ ಟೈಮ್ ಒಳಗೆ 100 ಹಡಗುಗಳ ಒಂದು ಸಾಮ್ರಾಜ್ಯವು ಇತ್ತು. ಆ ಒಂದು ಸಮುದ್ರ ಶಕ್ತಿಯನ್ನು ಬಳಕೆ ಮಾಡ್ಕೊಂಡ್ರು. ಅವರು ತಮ್ಮ ವ್ಯಾಪಾರವನ್ನು ಇಂಪ್ರೂವ್ ಮಾಡ್ಕೊಂಡಿದ್ರು. ಅವ್ರ ವ್ಯಾಪಾರದಿಂದ ಬರುವಂತಹ ಒಂದು ಆರ್ಥಿಕತೆಯಲ್ಲಿ ತಮ್ಮ ಸಾಮ್ರಾಜ್ಯದ ಒಂದು ಬೊಕ್ಕಸಕ್ಕೆ ಹೆಚ್ಚಾಗಿ ಒಂದು ಆರ್ಥಿಕವಾದಂತಹ ಸಂಪತ್ತು ಬರ್ತಾ ಇತ್ತು. ಅದರಿಂದ ಈ ಒಂದು ಸಾಮ್ರಾಜ್ಯ ಉನ್ನತಿಯನ್ನು ಕಾಣಿತ್ತು ಅನ್ನೋದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ 3ನೇದು ಗಣಿಗಾರಿಕೆ. ಈ ಗಣಿಗಾರಿಕೆ ಅಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಒಂದು ನಿರ್ದಿಷ್ಟವಾದಂತಹ ಒಂದು ಯಾವುದೇ ಉಲ್ಲೇಖ ಇಲ್ಲ. ಅಲ್ಲಿ ಗಣಿಗಾರಿಕೆ ನಡೀತಿತ್ತು ಅನ್ನೋದ್ರ ಬಗ್ಗೆ ನಮಗೆ ಯಾವುದೇ ಒಂದು ದಾಖಲೆಗಳು ಇಲ್ಲದೆ ಇರುವಂತಹ ಕಾರಣ ಈ ಒಂದು ಉತ್ತರ ಕೂಡ ತಪ್ಪು ಅಂತ ಹೇಳ್ತೀವಿ. ಕೊನೆಯದಾಗಿ ಬರುವುದು ಎಲ್ಲವೂ. ಹಾಗಾದರೆ ಎಲ್ಲವೂ ಕೂಡ ಒಂದು ಆರ್ಥಿಕತೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಾ ಇಲ್ಲ. ಆ ಕಾರಣ 2ನೇ ಪ್ರಶ್ನೆ ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಹಾಗಾದರೆ 23ನೇ ಪ್ರಶ್ನೆ ಹೀಗಿದೆ: 2ನೇ ಪುಲಕೇಶಿಯ ಸಮಯದಲ್ಲಿ ಯಾವ ದೇಶದ ರಾಯಭಾರಿಗಳು ಭೇಟಿಯಾಗಿದ್ರು ಅನ್ನುವಂಥ ಪ್ರಶ್ನೆ ಇಲ್ಲಿದೆ. ಹಾಗಾದರೆ ನೋಡೋಣ. ಇದಕ್ಕೆ ಆಯ್ಕೆಗಳು ಏನಿವೆ: ಎ ಚೀನಾ, ಬಿ ಪರ್ಷಿಯಾ, ಸಿ ರೋಮ್, ಡಿ ಗ್ರೀಸ್. ಹೌದಾ? ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ನೋಡೋಕ್ಕಿಂತ ಮೊದಲು ಯಾವುದಲ್ಲ ಅನ್ನೋದನ್ನು ನೋಡೋಣ. ಚೀನಾ. ಈ ಚೀನಾ ಇಲ್ಲಿ ಪ್ರಶ್ನೆಯಲ್ಲಿ 2ನ್ನ ಪ್ರಮುಖವಾಗಿ ನಾವು ಗಮನಿಸಬೇಕು. ಏನಂದರೆ ಅವ್ರು ಕೇಳಿರುವಂತಹ ಪ್ರಶ್ನೆಯಲ್ಲಿ ಯಾರ ಕಾಲದಲ್ಲಿ ಐತಿ? 2ನೇ ಪುಲಕೇಶಿ ಕಾಲದಲ್ಲಿ ಕೇಳಿದ್ದಾರೆ. ಯಾರನ್ನ? ರಾಯಭಾರಿಗಳನ್ನು. 2ನೇ ಪುಲಕೇಶಿ ಕಾಲದೊಳಗೆ ರಾಯಭಾರಿಗಳು ಯಾವ ದೇಶದಿಂದ ಬಂದಿದ್ರು ಅಂತ ಕೇಳಿದ್ದಾರೆ. ಅದಕ್ಕಾಗಿ ಉತ್ತರವನ್ನು ನೋಡೋಣ. ಅವು ಎರಡೂ ಪ್ರಶ್ನೆಗಳನ್ನು 2ನೇ ಪುಲಕೇಶಿ ಮತ್ತು ರಾಯಭಾರಿ ಎರಡೂ ನಿಮ್ಮ ಮನುಷ್ಯನೊಳಗೆ ಇಟ್ಕೊಂಡೇನ ಆನ್ಸರ್ ಹುಡುಕಾಡ್ಬೇಕು. ಯಾಕಂದ್ರೆ ಬೇರೆ ರಾಜರ ಕಾಲದಲ್ಲಿ ಆ ರಾಯಭಾರಿಗಳು ಆ ಒಂದು ದೇಶದಿಂದ ಬಂದಿರಬಹುದು. ಉದಾಹರಣೆಗೆ ಇಲ್ಲಿ ಚೀನಾ ಐತಿ. ಈ ಚೀನಾದ ಒಂದು ರಾಯಭಾರಿಗಳು ಬೇರೆ ಅರಸರ ಕಾಲದೊಳಗೆ ಬಂದಿರಬಹುದು. ಆದ್ರೆ ಪುಲಕೇಶಿ ಕಾಲದಲ್ಲಿ 2ನೇ ಪುಲಕೇಶಿ ಕಾಲದಲ್ಲಿ ಈ ಚಾಲುಕ್ಯರ ಮನೆತನಕ್ಕೆ ಭೇಟಿ ನೀಡಿಲ್ಲ ಅಂತ ನಾವು ಹೇಳ್ತೀವಿ. ಹೌದಾ? ಹಾಗಾದ್ರೆ 2ನೇದಾಗಿ ಬರುವುದು ಯಾವುದ್ರಿ? ಪರ್ಷಿಯಾ. ಈ ಪರ್ಷಿಯಾ ಒಂದು ಸರಿಯಾದ ಉತ್ತರ ಅನ್ನೋದನ್ನು ನಾವು ನೋಡ್ತೀವಿ. ಯಾಕಂದರೆ 2ನೇ ಪುಲಕೇಶಿಯ ಕಾಲದಲ್ಲಿ ಪರ್ಷಿಯಾದ 2ನೇ ಕುಸ್ರು ಈ ಒಬ್ಬ ರಾಜ ಇರ್ತಾ ಅಲ್ಲಿ. ಆ 2ನೇ ಕುಸ್ರು ಏನು ಮಾಡಿರ್ತಾನಂದ್ರೆ ತನ್ನ ರಾಯಭಾರಿಯನ್ನು ಈ 2ನೇ ಪುಲಕೇಶಿ ಆಸ್ಥಾನಕ್ಕೆ ಕಳಿಸಿರ್ತಾನ ಅನ್ನೋದಕ್ಕೆ ಉಲ್ಲೇಖ ಐತಿ, ಆಧಾರ ಐತಿ. ಏನಪ್ಪ ಆಧಾರ ಅಂದರೆ ತಬರಿ.
ತಬರಿ ಅನ್ನುವಂಥ ಒಬ್ಬ ಇತಿಹಾಸಕಾರ, ಕೊಬ್ಬರಿ ಅನ್ನೋದಲ್ಲ ಮತ್ತ, ಹೌದಿಲ್ಲ, ತಬರಿ, ಅವನ ಹೆಸರು ತಬರಿ. ಈ ತಬರಿ ಏನು ಹೇಳ್ತಾನಪ್ಪ ಅಂದ್ರೆ ಎರಡನೇ ಪುಲಕೇಶಿ ಈ ಒಬ್ಬ ಅರಸ ತನ್ನ ರಾಯಭಾರಿಯನ್ನ ಎಲ್ಲಿಗೆ ಕಳಿಸಿದ್ದ ಅಂದ್ರ ಕುಸ್ರು. ಪರ್ಷಿಯಾದ ದೊರೆ ಎರಡನೇ ಕುಸ್ರುವಿನ ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನ ಕಳಿಸಿದ್ದ. ಈ ಎರಡನೇ ಕುಸ್ರು ತನ್ನ ರಾಯಭಾರಿಯನ್ನ ಈ ಎರಡನೇ ಪುಲಕೇಶಿ ಆಸ್ಥಾನಕ್ಕೆ ಕಳಿಸಿದ್ದ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ನಾವು ಎಲ್ಲಿ ಕಾಣ್ತೀವಿ ಅಂದ್ರೆ ತಬರಿ ಎನ್ನುವಂತ ಇತಿಹಾಸಕಾರ ಕೊಟ್ಟಂತ ದಾಖಲೆ ಒಳಗದನ್ನ ಕಾಣ್ತೀವಿ. ಹೌದಾ? ಹಾಗಾದ್ರೆ ಮೂರನೇದಾಗಿ ಬರೋದು ರೋಮ್. ಈ ರೋಮ್ ಸಾಮ್ರಾಜ್ಯ ಏನಾಗಿತ್ತಪ್ಪ ಅಂದ್ರೆ ಈ ಕಾಲಘಟ್ಟದಲ್ಲಿ ಕ್ಷೀಣಿಸಿ ಹೋಗಿತ್ತು, ಅಂದ್ರೆ ಅಲ್ಲಿ ಇರ್ಲಿಲ್ಲ. ಅಥವಾ ಆ ಒಂದು ರೋಮ್ದಿಂದ ಬಂದಂತಹ ರಾಯಭಾರಿಗಳು ಎರಡನೇ ಪುಲಕೇಶಿ ಆಸ್ಥಾನಕ್ಕೆ ಭೇಟಿ ನೀಡಿದ್ರು ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ದಾಖಲೆಗಳು ಇಲ್ಲ, ಉಲ್ಲೇಖಗಳು ಇಲ್ಲ ಅನ್ನೋದನ್ನ ನಾವು ನೋಡ್ತೀವಿ. ಕೊನೆಯದಾಗಿ ಬರೋದು ಗ್ರೀಸ್. ಹೌದಾ? ಈ ಸಮಯದಲ್ಲಿ ಗ್ರೀಸ್ ಏನಾಗಿತ್ತಪ್ಪ ಅಂದ್ರೆ ಸ್ವತಂತ್ರವಾದಂತಹ ರಾಷ್ಟ್ರ ಆಗಿರ್ಲಿಲ್ಲ. ಗ್ರೀಸ್ ದೇಶದಿಂದ ಯಾವುದೇ ರೀತಿಯಾದಂತಹ ಯಾವ ರಾಯಭಾರಿಗಳು ಕೂಡ ಎಲ್ಲಿ ಬಂದಿರಲಿಲ್ಲ ಅಂದ್ರೆ ನಮ್ಮ ಎರಡನೇ ಪುಲಕೇಶಿ ಆಸ್ಥಾನಕ್ಕೆ ಬಂದಿರಲಿಲ್ಲ ಅನ್ನೋದನ್ನ ನಾವು ನೋಡ್ತೀವಿ. ಹೌದಾ? ಈ ರಾಯಭಾರಿಗಳು ಎರಡನೇ ಕುಸ್ರುವಿನ ಆಸ್ಥಾನದಿಂದ ರಾಯಭಾರಿಯನ್ನ ಕಳಿಸಿದ್ರು, ಪುಲಕೇಶಿ ಕೂಡ ಅವರ ರಾಜಧಾನಿ ಅವರ ಒಂದು ಆಸ್ಥಾನಕ್ಕೆ ಕಳಿಸಿದ್ರು. ಆದ್ರ ಯಾರನ್ನ ಕಳಿಸಿದ್ರು ಅನ್ನೋದ್ರ ಬಗ್ಗೆ ಎಲ್ಲಿಯೂ ಏನಿಲ್ಲ, ಉಲ್ಲೇಖ ಇಲ್ಲ. ಆದ್ರೆ ಕಳಿಸಿದ್ರು ಅನ್ನೋದ್ರ ಬಗ್ಗೆ ಮಾತ್ರ ಏನಿದೆ, ನಮಗೆ ದಾಖಲೆಗಳು ಇವೆ ಅನ್ನೋದನ್ನ ನಾವು ನೋಡ್ಬೋದು. ಹಾಗಾದ್ರೆ ನೋಡೋಣ ಈಗ ಮುಂದಿನ ಪ್ರಶ್ನೆ ಯಾವುದು ಅಂತ. ಈಗ ಮುಂದಿನ ಪ್ರಶ್ನೆ ಹೀಗಿದೆ, 24ನೇ ಪ್ರಶ್ನೆ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಯಾವ ಸ್ಥಳವು ಶಿಕ್ಷಣಕ್ಕೆ ಕೇಂದ್ರವಾಗಿತ್ತು ಅಥವಾ ಶಿಕ್ಷಣದ ಕೇಂದ್ರವಾಗಿತ್ತು, ಶಿಕ್ಷಣ ಪಡೆಯುವುದರಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿತ್ತು ಅಂತ ಕೇಳಿದ್ದಾರೆ. ಹೌದಾ? ಹಾಗಾದ್ರೆ ಆಯ್ಕೆಗಳು ಏನಿದೆ ನೋಡ್ರಿ. ಎ ಐಹೊಳೆ, ಬಿ ಬಾದಾಮಿ, ಸಿ ಪಟ್ಟದಕಲ್ಲು, ಡಿ ಕಾಂಚಿ ಅನ್ನೋದನ್ನ ನಾವು ನೋಡ್ತೀವಿ. ಹೌದಾ? ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಮೊದಲನೇ ಆಪ್ಷನ್ ಐಹೊಳೆ. ಹೌದಾ? ಯಾಕೆ ಐಹೊಳೆನೇ ಇದಕ್ಕೆ ಸರಿಯಾದ ಉತ್ತರಪ್ಪ ಅಂದ್ರೆ ಈ ಐಹೊಳೆಯಲ್ಲಿ ಏನಾಗಿತ್ತು ಅಂದ್ರೆ ಶಿಕ್ಷಣದ ಕೇಂದ್ರಗಳು ಇದು. ಐಹೊಳೆಯನ್ನ ದೇವಾಲಯಗಳ ತೊಟ್ಟಿಲು ಅಂತ ನಾವು ಕರಿತೀವಿ. ಅದ್ರ ಜೊತೆಗೆ ಇಲ್ಲಿ ಏನಾಗಿತ್ತು, ಶಿಕ್ಷಣ ಕೂಡ ಪ್ರಚಲಿತದಲ್ಲಿ ಇತ್ತು ಅಂತ ನಾವು ಅದನ್ನ ನೋಡ್ತೀವಿ. ಆದ್ರಿಂದ ಈ ಒಂದು ಉತ್ತರ ಸರಿಯಾಗಿದೆ ಅನ್ನೋದನ್ನ ನಾವು ಕಾಣ್ತೀವಿ. ಇಲ್ಲಿ ಶಿಲ್ಪಕಲೆಯು ಕೂಡ ಏನಾಗಿತ್ತು ಅಂದ್ರೆ ಪ್ರಸಿದ್ಧಿಯನ್ನ ಪಡೆದಿತ್ತು. ಎರಡನೇ ಆಪ್ಷನ್ ಏನಿದ್ರಿ ಬಾದಾಮಿ. ಈ ಬಾದಾಮಿ ಏನಾಗಿತ್ತು ಅಂದ್ರೆ ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿತ್ತು. ಆದ್ರ ಶಿಕ್ಷಣವನ್ನ ನೀಡುವಲ್ಲಿ, ಶಿಕ್ಷಣ ಪಡೆಯುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿರ್ಲಿಲ್ಲ, ಶಿಕ್ಷಣದ ಕೇಂದ್ರವಾಗಿರ್ಲಿಲ್ಲ ಅನ್ನೋದನ್ನ ನಾವು ನೋಡ್ಬೋದು. ಮೂರನೇದಾಗಿ ಯಾವ್ದಪ್ಪ ಅಂದ್ರೆ ಪಟ್ಟದ ಕಲ್ಲು. ಈ ಪಟ್ಟದ ಕಲ್ಲು ಕೂಡ ಏನಾಗಿತ್ತು, ದೇವಾಲಯಗಳಿಗೆ ಪ್ರಸಿದ್ಧಿಯಾಗಿತ್ತು. ವೇಸರ ಶೈಲಿಯ ದೇವಾಲಯಗಳನ್ನ ಈ ಪಟ್ಟದ ಕಲ್ಲಿನಲ್ಲಿ ಬಾದಾಮಿ ಚಾಲುಕ್ಯರು ನಿರ್ಮಾಣ ಮಾಡಿರ್ತಾರ. ಆತ ಏನಾಗಿರಂಗಿಲ್ಲಪ್ಪ ಅಂದ್ರೆ ಇದು ಶಿಕ್ಷಣಕ್ಕೆ ಒಂದು ಪ್ರಸಿದ್ಧವಾದಂತಹ ಕೇಂದ್ರ ಆಗಿರಂಗಿಲ್ಲ ಅನ್ನೋದನ್ನ ನಾವು ನೋಡ್ತೀವಿ. ಈ ಕಂಚಿ ಶಿಕ್ಷಣಕ್ಕೆ ಪ್ರಸಿದ್ಧವಾದ ಕೇಂದ್ರ ಆಗಿತ್ತು, ಆದ್ರ ಇದು ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಂಗ ಅವರ ಒಂದು ಶಿಕ್ಷಣದ ಕೇಂದ್ರ ಆಗಿರ್ಲಿಲ್ಲ. ಬದಲಾಗಿ ಕಂಚಿಯ ಪಲ್ಲವರ ರಾಜಧಾನಿಯಾಗಿತ್ತು. ಅದೇ ರೀತಿಯಾಗಿ ಆ ಒಂದು ಕಂಚಿ ಪಲ್ಲವರ ಶಿಕ್ಷಣದ ಕೇಂದ್ರ ಆಗಿತ್ತು ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ಹೌದಾ? ಹಾಗಾದ್ರೆ ಮುಂದಿನ ಪ್ರಶ್ನೆ ಹೀಗಿದೆ, 25ನೇ ಪ್ರಶ್ನೆ. ಇದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಇದ್ರ ಬಗ್ಗೆ ನೋಡ್ರಿ. ಐಹೊಳೆ. ಈ ಐಹೊಳೆಯನ್ನ ಮೊದಲು ಏನ ಕರಿತಿದ್ರಂದ್ರೆ ಆರ್ಯಪುರ ಅನ್ನೋದು ಇದರ ಮೊದಲ ಹೆಸರು. ಐಹೊಳೆಯನ್ನ ಆರ್ಯಪುರ ಅಂತ ಕರೀತಿದ್ರು. ಈ ಐಹೊಳೆ ಕೂಡ ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿತ್ತು. ಯಾವಾಗ ಆಗಿತ್ತಪ್ಪ ಅಂದ್ರೆ ಈ ಐಹೊಳೆಯನ್ನ ಯಾರು ಆಳ್ತಿದ್ರು ಅಂದ್ರೆ ಅಥವಾ ಸ್ಥಾಪಿಸಿದ್ರು ಅಂದ್ರೆ ಜಯಸಿಂಹ ಬಾದಾಮಿ ಚಾಲುಕ್ಯರ ಒಂದು ವಂಶದ ಸ್ಥಾಪಕ ತಂದು ಈ ಜಯಸಿಂಹನನ್ನ ನಾವು ಕರಿತೀವಿ. ಅದರ ನಿಜವಾದ ಸ್ಥಾಪಕ ಯಾರೇ? 1ನೇ ಪುಲಕೇಶಿ. ಅದರ ಮೊದಲ ಒಂದು ಐಹೊಳೆಯನ್ನ ಬಾದಾಮಿ ಚಾಲುಕ್ಯರ ರಾಜಧಾನಿಯನ್ನಾಗಿ ಮಾಡಿಕೊಂಡಂತ ಅರಸ ಯಾರಪ್ಪ ಅಂದ್ರೆ ಜಯಸಿಂಹ. ಇವು ಕ್ರಿಶಕ 520 500ರಿಂದ 520ರವರೆಗೆ ಆಳ್ವಿಕೆಯನ್ನ ನಡೆಸ್ತಾನ ಈ ಜಯಸಿಂಹ. ಇವನು ಈ ಒಂದು ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರು ಅಂತ ಅಷ್ಟೇ ಕೇಳಿದ್ರೆ ನೀವು ಎದಕ್ಕೆ ಟಿಕ್ ಹಾಕಬೇಕು ಅಂದ್ರೆ ಜಯಸಿಂಹನ
ಟಿಕ್ ಹಾಕ್ಬೇಕು. ಅಥವಾ ಈ ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ ಯಾರು ಅಂತಂದು ಕೇಳಿದ್ರೆ 1ನೇ ಪುಲಕೇಶಿಯನ್ನ ನೀವು ಆಯ್ಕೆ ಮಾಡಬೇಕು. ಹೌದಾ? ಹಾಗಾದ್ರೆ ಮತ್ತು ಹಿಂಗೂ ಕ್ವಶನ್ ಬರ್ಬೋದು, ಜಯಸಿಂಹ ಇದ್ದಂತ ಕಾಲದಲ್ಲಿ ಬಾದಾಮಿ ಚಾಲುಕ್ಯರ ಅಥವಾ ಚಾಲುಕ್ಯರ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂತಂದು ಕೇಳಿದ್ರ ಬಾದಾಮಿ ಅನ್ಬಾರ್ದು, ಬದಲಾಗಿ ಐಹೊಳೆ ಅಂತ ಹಾಕ್ಬೇಕು. ಇವನ ಮಗ ಒಬ್ಬಿದ್ದ, ಅವನ ಹೆಸರು ಏನಪ್ಪಾ ಅಂದ್ರೆ ರಣರಾಗ. ಈ ರಣರಾಗ 520ರಿಂದ ಕ್ರಿಶಕ 520ರಿಂದ 540ರವರೆಗೆ ಆಳ್ವಿಕೆಯನ್ನ ಮಾಡ್ತಾನ. ಯಾರ ಮಗ ಇವ? ಜಯಸಿಂಹನ ಮಗ. ಹೌದಾ? ಈ ರಣರಾಗ ಏನ್ ಮಾಡ್ತಾನಂದ್ರ ಐಹೊಳೆಯನ್ನೇ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡಿರ್ತಾನೋ. ಅಷ್ಟೊಂದು ಪ್ರಸಿದ್ಧವಾದಂತಹ ರಾಜ ಆಗಿರಂಗಿಲ್ಲ. ಈ ಜಯಸಿಂಹನ ನಂತರ ಈ ಒಂದು ಸಾಮ್ರಾಜ್ಯವನ್ನ ಮುನ್ನಡೆಸ್ತಿರ್ತಾನ ಈ ರಣರಾಗ. ಈ ರಣರಾಗನ ಮಗನೇ ಯಾರಪ್ಪ ಅಂದ್ರೆ ಪುಲಕೇಶಿ. ಯಾವ ಪುಲಕೇಶಿ ರೀ? 1ನೇ ಪುಲಕೇಶಿ. ಈ 1ನೇ ಪುಲಕೇಶಿ ಏನ್ ಮಾಡ್ತಾನಂದ್ರ 540ರೊಳಗ ಕದಂಬ ಸಾಮ್ರಾಜ್ಯವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಿ ತಮ್ಮ ಒಂದು ಉನ್ನತ ಸಾಮ್ರಾಜ್ಯವಾದಂತಹ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವನ್ನ ಸೃಷ್ಟಿ ಮಾಡ್ತಾನ ಅಥವಾ ಕಟ್ತಾನ ಅಥವಾ ಬೆಳಕಿಗೆ ತರ್ತಾನ. ಅದಕ್ಕಾಗಿ ಈ 1ನೇ ಪುಲಕೇಶಿಯನ್ನ ನಾವೇನಂತ ಕರಿತೀವ್ರಿ? ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ 1ನೇ ಪುಲಕೇಶಿ ಅಂತ ನಾವು ಕರಿತೀವಿ. ಹೌದಾ? ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಬಾದಾಮಿ ಚಾಲುಕ್ಯರ ಪತನಕ್ಕೆ ಮುಖ್ಯ ಕಾರಣ ಯಾವುದು ಅನ್ನೋದು ಇಲ್ಲಿನ ಪ್ರಶ್ನೆ. ಆಯ್ಕೆಗಳು ಹೀಗಿವೆ: ಆಂತರಿಕ ದಂಗೆ, ರಾಷ್ಟ್ರಕೂಟರ ಆಕ್ರಮಣ, ಸಿ ಪಲ್ಲವರ ದಾಳಿ, ಡಿ ಆರ್ಥಿಕ ಸಂಕಷ್ಟ. ಹೌದಾ? ಬಾದಾಮಿ ಚಾಲುಕ್ಯರು ಪತನಕ್ಕೆ ಅಂದ್ರೆ ಸಂಪೂರ್ಣವಾದ ಪತನಕ್ಕೆ ಯಾರು ಕಾರಣ ಅಂತ ಕೇಳಿದ್ದಾರೆ. ಆಂತರಿಕ ದಂಗೆ ಅಂದ್ರೆ ಏನ್ರಿ? ರಾಜರು ಅರಸರು ತಮ್ಮಲ್ಲಿಯೇ ಯುದ್ಧಗಳನ್ನ ಮಾಡ್ತಾ ಇದ್ರು ಅಂತ ಒಂದು ಪರಿಸ್ಥಿತಿ ಎಲ್ಲಾ ಸಾಮ್ರಾಜ್ಯದೊಳಗೂ ನಾವು ನೋಡ್ತೀವಿ. ಅವ್ರ ಸಾಮ್ರಾಜ್ಯ ಈಗ ಮಹೇಂದ್ರ ವರ್ಮ, ನರಸಿಂಹವರ್ಮ, 2ನೇ ಪುಲಕೇಶಿ. ಹೌದಾ? ಈ ರೀತಿಯಾಗಿ ಅಥವಾ ಇವರು ಪಲ್ಲವರ ಮತ್ತು ಬಾದಾಮಿ ಚಾಲುಕ್ಯರ ಮಧ್ಯೆ ನಡೆಯುವಂತಹ ಯುದ್ಧಗಳು. ಆಂತರಿಕ ಯುದ್ಧಗಳು ಅಂದ್ರೆ ಏನ್ರಿ? ಈಗ ಮಂಗಳೇಶ ಇರ್ತಾನ, 1ನೇ ಕೀರ್ತಿವರ್ಮ ಇರ್ತಾನ. ಇವರಿಬ್ರು ಯಾರ ಮಕ್ಕಳು ಅಂದ್ರೆ 1ನೇ ಪುಲಕೇಶಿ ಮಕ್ಕಳು. 1ನೇ ಪುಲಕೇಶಿ ಮಕ್ಕಳು ಯಾರು? 1ನೇ ಕೀರ್ತಿವರ್ಮ ಮತ್ತು ಇನ್ನೊಬ್ಬರ ಮಂಗಳೇಶ. ಹೌದಾ? ಪುಲಕೇಶಿ ಮಗ ಕೀರ್ತಿವರ್ಮ ಮತ್ತು ಮಂಗಳೇಶ ಇರ್ತಾರ. ಈ ಕೀರ್ತಿವರ್ಮ ಹಿರಿಯ ಮಗ ಆಗಿರ್ತಾನ. ಪುಲಕೇಶಿ ನಂತರ ಇವನ ಒಂದು ಸಾಮ್ರಾಜ್ಯವನ್ನ ಮುನ್ನಡೆಸಿದಂತಹ ರಾಜ ಕೀರ್ತಿವರ್ಮ. ಹೌದಾ? ಈ ಕೀರ್ತಿವರ್ಮನಿಗೆ ಸಣ್ಣ ವಯಸ್ಸಿನಲ್ಲಿ ಅಂದ್ರೆ ಮಕ್ಕಳು ಇನ್ನು ಸಣ್ಣವ್ರು ಇದ್ದಾಗಲೇ ಇವ್ರು ಏನ್ ಮಾಡ್ತಾರ? ಕೀರ್ತಿವರ್ಮ ನಿಧನ ಹೊಂತಾರ. ಆ ಕಾರಣಕ್ಕಾಗಿ ತಮ್ಮ ಮಕ್ಕಳನ್ನ ರಾಜರನ್ನಾಗಿ ಮಾಡದೆ ಅವ್ರು ಏನ್ ಮಾಡ್ತಾರಂದ್ರ ಈ ಮಂಗಳೇಶನನ್ನ ಈ ಬಾದಾಮಿ ಚಾಲುಕ್ಯರ ರಾಜನನ್ನಾಗಿ ಘೋಷಣೆ ಮಾಡ್ತಾರ. ಮಂಗಳೇಶ ಸಾಮ್ರಾಜ್ಯವನ್ನ ಮುನ್ನಡೆಸ್ತಾನ, ಒಂದು ಸಾಮ್ರಾಜ್ಯದ ರಾಯಭಾರವನ್ನ ಮಾಡ್ತಾನ. ಆದ್ರ ಈ ಮಂಗಳೇಶ ಏನ್ ಮಾಡ್ಬೇಕಾಗಿತ್ತಂದ್ರ ಈ ಕೀರ್ತಿವರ್ಮನ, ಯಾಕಂದ್ರೆ ದೊಡ್ಡವ ಇವು ಅಪ್ರಾಪ್ತ ವಯಸ್ಸಿನ ಮಕ್ಕಳಿದ್ದ ಕಾರಣ ಏನ್ ಮಾಡ್ತಾನ? ಇವ್ರಿಗೆ ಸಾಮ್ರಾಜ್ಯವನ್ನು ವಹಿಸಿಕೊಟ್ಟಿರ್ತಾನ. ಹೌದಾ? ಇವನ ಮಗ 2ನೇ ಪುಲಕೇಶಿ ಇವನಿಗೆ ತನ್ನ ರಾಜ್ಯವನ್ನ ಬಿಟ್ಟು ಕೊಡಬೇಕಾಗಿತ್ತು. ಈ 1ನೇ ಕೀರ್ತಿವರ್ಮನ ಮಗ ಯಾರಂದ್ರೆ 2ನೇ ಪುಲಕೇಶಿ ಇವನಿಗೆ ಈ ಸಾಮ್ರಾಜ್ಯದ ಅಧಿಕಾರವನ್ನ ಬಿಟ್ಟು ಕೊಡ್ಬೇಕಾಗಿತ್ತು. ಯಾರ? ಮಂಗಳೇಶ. ಆದ್ರೆ ಅವ್ನು ಏನ್ ಮಾಡ್ತಾನಂದ್ರೆ ಇವನಿಗೆ ಬಿಟ್ಟು ಕೊಡ್ದ ತನ್ನ ಮಗನಾದಂತಹ ಸುಂದರವರ್ಮ. ಈ ಮಂಗಳೇಶನ ಮಗ ಯಾರಪ್ಪ ಅಂದ್ರೆ ಸುಂದರವರ್ಮ. ಈ ಸುಂದರವರ್ಮನಿಗೆ ಅಧಿಕಾರ ವಹಿಸಿಕೊಡ್ತೀನಿ ಅಂತ ಹೇಳ್ತಾನೆ. ಯಾರಿಗೆ? ಪುಲಕೇಶಿಗೆ. ಚಿಕ್ಕಪ್ಪನನ್ನ ಕೇಳ್ತಾನೆ, ಹೋಗಿ ನನ್ನ ತಂದೆಯನ್ನ ನಾವು ಇನ್ನೂ ಅಪ್ರಾಪ್ತ ವಯಸ್ಸಿನಲ್ಲಿ ಇದ್ದಾಗ ತೀರ್ ಹೋದ್ರಿಂದ ನೀ ಏನ್ ಮಾಡಿದ್ಯಪ್ಪ? ಈ ಒಂದು ಸಾಮ್ರಾಜ್ಯವನ್ನ ಮುನ್ನಡೆಸಿದಿ, ಈಗ ನನ್ನ ಸಾಮ್ರಾಜ್ಯವನ್ನ ನನಗೆ ವಹಿಸಿಕೊಡು, ಆ ಸಾಮ್ರಾಜ್ಯ ರಾಜ ನಾ ಆಗ್ತೇನೆ ಅಂದಾಗ ಮಂಗಳೇಶ ಆಗಂಗಿಲ್ಲ, ಈ ಒಂದು ಸಾಮ್ರಾಜ್ಯವನ್ನ ನಾನು ನೋಡ್ಕೊಂಡ್ ಬಂದೇನಿ, ಈಗ ಯಾರಂದ್ರೆ ನನ್ನ ಮಗನಾದಂತಹ ಸುಂದರವರ್ಮನ ಈ ರಾಜ್ಯದ ರಾಜನ ಆಗ್ತಾನ ಅಂತ ಹೇಳಿದಾಗ ಅಲ್ಲಿ ಏನಾಗ್ತೈತೆ ಅಂದ್ರ ಆಂತರಿಕ ಗಲಭೆ ಅಥವಾ ಆಂತರಿಕ ಯುದ್ಧಗಳು ನಡೀತೇವೆ. ಅದ ಇಲ್ಲಿ ಐತ್ ನೋಡ್ರಿ. ಆಂತರಿಕ ದಂಗೆ ಅಂದ್ರೆ ಇದ. ಹೌದಾ? ತಮ್ಮಲ್ಲಿಯೇ ಏನ್ ಮಾಡೋದು? ಯುದ್ಧ ಮಾಡೋದು. ಅವಾಗ 2ನೇ ಪುಲಕೇಶಿ ಏನ್ ಮಾಡ್ತಾನ? 609ರಲ್ಲಿ ಈ ಒಂದು ಮಂಗಳೇಶನ್ ಮೇಲೆ ಯುದ್ಧ ಮಾಡ್ತಾನ. ಮಂಗಳೇಶನನ್ನ ಕೊಂದು ಆ ಒಂದು ಬಾದಾಮಿ ಚಾಲುಕ್ಯರ ರಾಜ ಅದನ್ನ
ಬೆಳಕಿಗೆ ಬರ್ತಾನ ಎರಡನೇ ಪುಲಿಕೇಶಿ. ಇವು ಇಂಥವುಗಳನ್ನ ನಾವೇನಂತೀವಿ ಆಂತರಿಕ ಗಲಭೆ ಅಥವಾ ಆಂತರಿಕ ದಂಗೆ ಅಂತ ಕರಿತೀವಿ. ಈ ಒಂದು ಕಾರಣ ಈ ಒಂದು ಸಾಮ್ರಾಜ್ಯದ ಪತನಕ್ಕೆ ಕಾರಣ ಆಗೈತೇನ್ರಿ? ಇಲ್ಲ, ಹೌದಲ್ಲ? ಹಾಗಾದ್ರೆ ಎರಡನೇ ಒಂದು ಆಯ್ಕೆ ಏನಿದೆ ರೀ? ರಾಷ್ಟ್ರಕೂಟರ ಆಕ್ರಮಣ. ಈ ರಾಷ್ಟ್ರಕೂಟರ ಆಕ್ರಮಣದಿಂದ ನಿಜವಾಗಿಯೂ ಬಾದಾಮಿ ಚಾಲುಕ್ಯರ ಪತನ ಆಗ್ತದ. ಯಾಕಂದ್ರೆ ಎರಡನೇ ಕೀರ್ತಿವರ್ಮನನ್ನ ಈ ಒಂದು ರಾಷ್ಟ್ರಕೂಟರ ರಾಜನಾದಂತಹ ದಂತಿದುರ್ಗನು ಕೃಷಕ 757ರಲ್ಲಿ ಪತನ ಮಾಡ್ತಾನ. ಕೊಂದು ತಮ್ಮ ಒಂದು ರಾಷ್ಟ್ರಕೂಟರ ಒಂದು ಸಾಮ್ರಾಜ್ಯವನ್ನ ಕಟ್ಟುವಲ್ಲಿ ಯಶಸ್ವಿ ಆಗ್ತಾನ ಅಂತ ಹೇಳ್ಬೋದು. ಆದ್ದರಿಂದ ಈ ಒಂದು ರಾಷ್ಟ್ರಕೂಟರ ಆಕ್ರಮಣ ಏನಿದೆ ಅಲ್ಲ, ಈ ಒಂದು ಉತ್ತರ, ಇದಕ್ಕೆ ಸರಿಯಾದ ಉತ್ತರ ಬಾದಾಮಿ ಚಾಲುಕ್ಯರ ಪತನಕ್ಕೆ ಕಾರಣ ಯಾರಪ್ಪ ಅಂದ್ರೆ ನಮ್ಮ ರಾಷ್ಟ್ರಕೂಟರು ಅನ್ನೋದನ್ನ ನಾವು ನೋಡ್ತೀವಿ. ಮುಂದಿನದಾಗಿ ಪಲ್ಲವರ ದಾಳಿ. ಹೌದಾ? ಈ ಪಲ್ಲವರು ಮೇಲಿಂದ ಮೇಲೆ ಏನ್ ಮಾಡ್ತಿದ್ರಪ್ಪ ಅಂದ್ರ ಈ ಒಂದು ಬಾದಾಮಿ ಚಾಲುಕ್ಯರ ಮೇಲೆ ದಾಳಿ ಮಾಡ್ತಾನೆ ಇದ್ರು. ಹೌದಾ? ಮಹೇಂದ್ರ ವರ್ಮ ಆತು, ನರಸಿಂಹ ಆತು, ಎಲ್ಲಾದ್ರೂ ಏನ್ ಮಾಡ್ತಿದ್ರು? ದಾಳಿ ಮಾಡ್ತಿದ್ರು. ಆದ್ರೆ ಪೂರ್ತಿಯಾಗಿ ಈ ಒಂದು ಬಾದಾಮಿ ಚಾಲುಕ್ಯರ ಪತನಕ್ಕ ಈ ಒಬ್ಬ ಅರಸರು ಅಥವಾ ಪಲ್ಲವರ ದಾಳಿಗಳು ಕಾರಣ ಆಗಿರ್ಲಿಲ್ಲ ಅನ್ನೋದನ್ನ ನಾವು ನೋಡ್ತೀವಿ. ಕೊನೆಯ ಆಯ್ಕೆ ಯಾವ್ದಿದೆ ರೀ? ಆರ್ಥಿಕ ಸಂಕಷ್ಟ. ಈ ಒಂದು ಸಾಮ್ರಾಜ್ಯ ಪತನಗೊಳ್ಳೋದಕ್ಕೆ ಆರ್ಥಿಕ ಸಂಕಷ್ಟ ಕಾರಣ ಆಗಿತ್ತ ಅನ್ನೋದನ್ನ ನೋಡಿದಾಗ ಇಲ್ಲ. ಯಾಕಂದ್ರ ಆರ್ಥಿಕವಾಗಿ ಅದು ಪ್ರಬಲವಾಗಿತ್ತು. ಯಾಕಂದ್ರೆ ವ್ಯಾಪಾರ ಅಲ್ಲಿ ಏನಾಗಿತ್ತು? ವ್ಯಾಪಾರ ಸರಿಯಾಗಿ ಚಲೋ ಇತ್ತು. ಅಲ್ಲಿ ವ್ಯಾಪಾರ ಅಂದ್ರ ಒಂದು ಸಮುದ್ರ ಮಾರ್ಗದಿಂದ ನಡೆಯುವಂತ ವ್ಯಾಪಾರದಿಂದ ಆ ಸಾಮ್ರಾಜ್ಯ ಏನಾಗಿತ್ತಪ್ಪ ಅಂದ್ರೆ ಸಮೃದ್ಧಿಯನ್ನ ಪಡೆದಿತ್ತು ಅನ್ನೋದನ್ನ ನಾವು ನೋಡ್ತೀವಿ. ಅದಕ್ಕೆ ಆ ಕಾರಣವಾಗಿ ಇಲ್ಲಿ ಆರ್ಥಿಕ ಸಂಕಷ್ಟದಿಂದ ಈ ಒಂದು ಸಾಮ್ರಾಜ್ಯ ಪತನ ಆಗಿಲ್ಲ ಅನ್ನೋದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಹೀಗಿದೆ: ಬಾದಾಮಿ ಚಾಲುಕ್ಯರ ದೇವಾಲಯಗಳಲ್ಲಿ ಯಾವ ದೇವರ ಪ್ರತಿಮೆಗಳು ಪ್ರಮುಖವಾಗಿದ್ದುವು ಅನ್ನೋದನ್ನ ಕೇಳಿದ್ದಾರೆ. ಹೌದಾ? ಆಯ್ಕೆಗಳು ಹೀಗಿವೆ: 1 ವಿಷ್ಣು, 2 ಶಿವ, 3, 2, 4 ಗಣೇಶ. ಹಾಗಾದ್ರೆ ಈ ಬಾದಾಮಿಯ ಚಾಲುಕ್ಯರು ಯಾವ ದೇವರನ್ನ ಪೂಜಿಸ್ತಾ ಇದ್ರು, ಯಾವ ದೇವರುಗಳ ಪ್ರತಿಮೆಗಳಲ್ಲಿ ಇದ್ದು ಶಿಲ್ಪಗಳನ್ನ ಕೆತ್ತಿಸಿದ್ರು ಅಂತ ಕೇಳಿದ್ದಾರೆ. ಹೌದಾ? ಇದಕ್ಕೆ ಉತ್ತರ ಯಾವ್ದಾಗ್ತದೆ ಅಂದ್ರೆ 2 ವಿಷ್ಣು ಮತ್ತು ಶಿವ. ಅಂದ್ರೆ ವಿಷ್ಣುವಿನ ಒಂದು ಮೂರ್ತಿಗಳು ಕಂಡು ಬರ್ತಿದ್ವು. ಅಲ್ಲಿ ಶಿವನ ಒಂದು ಮೂರ್ತಿಗಳು ಕಂಡು ಬರ್ತಾವಿದ್ವು. ಶಿವನ ಆರಾಧಕರು ಯಾರು? ಹಿಂದೂಗಳು. ಹೌದು? ಹಾಗಾಗಿ ವಿಷ್ಣುವಿನ ಆರಾಧಕರನ್ನ ವೈಷ್ಣವ ಪಂಥ ಅಂತ ಕರಿತೀವಿ. ವೈಷ್ಣವ, ವಿಷ್ಣುವಿನ ಆರಾಧಕರು ವೈಷ್ಣವರಾದ್ರೆ ಶಿವನ ಆರಾಧಕರು ಶೈವರು. ಹೌದಾ? ಹಾಗಾಗಿ ಶೈವ ಧರ್ಮ ಮತ್ತು ವೈಷ್ಣವ ಧರ್ಮ ಇವೆರಡೂ ಕೂಡ ಇಲ್ಲಿ ಪ್ರಚಲಿತದಲ್ಲಿ ಇದ್ವು ಅನ್ನೋದನ್ನ ನೋಡ್ತೀವಿ. ಅದೇ ರೀತಿ ಗಣೇಶನ ಮೂರ್ತಿಗಳು ಇದ್ರೂ ಕೂಡ ಅದು ಪ್ರಥಮವಾದಂತಹ ಒಂದು ಆದ್ಯತೆಯನ್ನ ನೀಡ್ತಿರ್ಲಿಲ್ಲ. ಪ್ರಥಮ ಆದ್ಯತೆಯನ್ನ ಗಣೇಶನಿಗೆ ನೀಡ್ತಿರ್ಲಿಲ್ಲ. ಈ ಒಂದು ಆದ್ಯತೆಯನ್ನ ಅವರು ವೈಷ್ಣವ ಮತ್ತು ಶೈವ ಧರ್ಮಕ್ಕೆ ನೀಡ್ತಿದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ನೋಡ್ರಿ, ವಿವರಣೆ ಹೀಗಿದೆ: ವಿಷ್ಣು ಅಂದ್ರೂ ಸರಿಯಾದ ಉತ್ತರ, ಶಿವ ಅಂದ್ರೂ ಸರಿಯಾದ ಉತ್ತರ. ಅದಕ್ಕೆ ಈ ಎರಡೂ ಒಂದು ಆಯ್ಕೆ ಇದಕ್ಕೆ ಸರಿಯಾದ ಉತ್ತರವನ್ನ ಅನ್ನೋದನ್ನ ನಾವು ನೋಡಬಹುದು. ಯಾಕಂದ್ರೆ ಚಾಲುಕ್ಯರ ದೇವಾಲಯಗಳಲ್ಲಿ ವಿಷ್ಣುವಿನ ಪ್ರತಿಮೆಗಳು ಇದ್ವು ಅನ್ನೋದನ್ನ ನೋಡ್ತೀವಿ, ಶಿವನ ಪ್ರತಿಮೆಗಳು ಇದ್ವು ಅನ್ನೋದನ್ನ ನೋಡ್ತೀವಿ. ಆದ ಕಾರಣ ಈ ಎರಡೂ ಒಂದು ಉತ್ತರಗಳು ಇಲ್ಲಿ ಸರಿಯಾಗಿವೆ ಅನ್ನೋದನ್ನ ನೋಡ್ತೀವಿ. ನೋಡ್ರಿ, ಇಲ್ಲಿ ಗಣೇಶನ ವಿಗ್ರಹಗಳು ಇದ್ವು, ಅದರ ದ್ವಿತೀಯಕವಾಗಿದ್ವು. ಅಂದ್ರೆ ಪ್ರಥಮ ಒಂದು ಆದ್ಯತೆಯನ್ನ ಅಲ್ಲಿ ಕೊಡ್ತಿರ್ಲಿಲ್ಲ ಅನ್ನೋದನ್ನ ನಾವು ನೋಡ್ತೀವಿ. ಈಗ ಮುಂದಿನ ಪ್ರಶ್ನೆ ಹೀಗಿದೆ: ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಯಾವ ಲಿಪಿಯನ್ನ ಬಳಸಲಾಗ್ತಿತ್ತು ಅಂತ ಕೇಳಿದ್ದಾರೆ. ಹೌದಾ? ನಿಮ್ಮ ಆಯ್ಕೆಗಳು ಹೀಗಿವೆ: ಎ ಬ್ರಾಹ್ಮಿ ಲಿಪಿ, ಬಿ ಕನ್ನಡ ಲಿಪಿ, ಸಿ ದೇವನಾಗರಿ ಲಿಪಿ, ಡಿ ತಮಿಳು ಲಿಪಿಯನ್ನ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಕನ್ನಡ. ಹೌದಾ? ನಮ್ಮ ಕನ್ನಡ. ಯಾಕೆ ಈ ಕನ್ನಡ ಒಂದು ಲಿಪಿ ಅಲ್ಲಿ ಬಳಕೆಯಲ್ಲಿ ಇತ್ತು ಅಂದ್ರೆ ಸಂಸ್ಕೃತ ಕೂಡ ಏನಿತ್ತು ಅಲ್ಲಿ ಬಳಕೆಯಲ್ಲಿ ಇತ್ತು. ಔಪಚಾರಿಕವಾಗಿ ಸಂಸ್ಕೃತವನ್ನ ಬಳಸ್ತಿದ್ರು. ಆದ್ರೆ ಆಡಳಿತದಲ್ಲಿ ಶಾಸನಗಳನ್ನ ಬರೆಯುವಲ್ಲಿ ಕನ್ನಡ ಪ್ರಮುಖವಾದ ಒಂದು ಭಾಷೆ ಆಗಿತ್ತು ಅನ್ನೋದನ್ನ, ಲಿಪಿ ಆಗಿತ್ತು ಅನ್ನೋದನ್ನ ನಾವು ನೋಡ್ತೀವಿ. ಹೌದಾ? ಬ್ರಾಹ್ಮಿ ಲಿಪಿ ಏನಾಗಿತ್ತಪ್ಪ ಅಂದ್ರೆ ತುಂಬಾ ಹಳೇದಾಗಿತ್ತು. ಯಾರ ಕಾಲದಲ್ಲಿ ಇತ್ತು ಈ ಬ್ರಾಹ್ಮಿ ಲಿಪಿ ಅನ್ನೋದು? ಅಶೋಕನ ಕಾಲದಲ್ಲಿ, ಅಶೋಕನ ಶಾಸನಗಳಲ್ಲಿ ನಾವು ಅದನ್ನ ಕಾಣ್ತೀವಿ. ಆದ ಕಾರಣ ಈ ಬ್ರಾಹ್ಮಿ ಲಿಪಿ ಅನ್ನೋದು ಒಂದು ತಪ್ಪಾದ ಉತ್ತರ. ಹೌದಾ? ಎರಡನೇ ಆಯ್ಕೆ ಕನ್ನಡ ಅನ್ನೋದು ಸರಿಯಾದ ಆಯ್ಕೆಯಾಗಿದೆ. ಯಾಕಪ್ಪ ಅಂದ್ರೆ ಶಾಸನಗಳಲ್ಲಿ ಏನ್ ಮಾಡ್ತಿದ್ರು? ಮೊದಲನೇ ಕ್ಲಾಸ್ ಒಳಗ ಹೇಳಿದ್ದೆ ನಾನು, ಕನ್ನಡ ಮತ್ತು ಸಂಸ್ಕೃತಗಳನ್ನ ಹೇಗೆ ಅವರು ಬಳಕೆ ಮಾಡ್ತಿದ್ರು ಆ ಲಿಪಿಗಳನ್ನ ಅಂತ. ಆದ ಕಾರಣ ಈ ಒಂದು ಆಯ್ಕೆ ಸರಿಯಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಮೂರನೇದಾಗಿ
ದೇವನಾಗರಿ ಲಿಪಿ ಅನ್ನೋದನ್ನ ನೋಡ್ತೀವಿ. ಈ ದೇವನಾಗರಿ ಲಿಪಿ ಏನಿತ್ತು ಆಗಿನ ಕಾಲದಲ್ಲಿ ಇರಲಿಲ್ಲ, ನಂತರದ ರಾಜರ ಕಾಲದಲ್ಲಿ ಇದು ರೂಢಿಯಲ್ಲಿತ್ತು. ಅದರಲ್ಲೂ ಉತ್ತರ ಭಾರತದಲ್ಲಿ ಈ ದೇವನಾಗರಿ ಲಿಪಿ ಚಾಲ್ತಿಯಲ್ಲಿತ್ತು ಅನ್ನೋದನ್ನ ನೋಡ್ತೀವಿ. ಇದು ಉತ್ತರ ಭಾರತದಲ್ಲಿ ಇದ್ರ ಬಾದಾಮಿ ಚಾಲುಕ್ಯರು ಎಲ್ಲಿದ್ರಿ? ದಕ್ಷಿಣ ಭಾರತದಲ್ಲಿ ನಮ್ಗೆ ಕಂಡು ಬರ್ತಾರೆ. ಹೌದಾ? ತಮಿಳು ಎಲ್ಲಿತ್ತಪ್ಪ ಅಂದ್ರೆ ಚಾಲುಕ್ಯರ ಕಾಲದಲ್ಲಿ ಇದು ಚಾಲ್ತಿಯಲ್ಲಿ ಇರಲಿಲ್ಲ. ತಮಿಳು ಭಾಷೆನ ಯಾರು ಬಳಸ್ತಿದ್ರು ಅಂದ್ರೆ ಪಲ್ಲವರು ಬಳಸ್ತಿದ್ರು, ಕಂಚಿಯ ಪಲ್ಲವರು ಬಳಸ್ತಿದ್ರು. ಯಾಕಂದ್ರೆ ಈ ಭಾರತ ಹಿಂಗಿದ್ರ ಇಲ್ಲೇ ತಮಿಳ್ನಾಡು ಅಂದ್ರೆ ಇಲ್ಲಿ ಯಾರಿದ್ರಪ್ಪ ಅಂದ್ರೆ ಕಂಚಿಯ ಪಲ್ಲವರನ್ನ ನಾವು ನೋಡ್ತೀವಿ. ಈ ಕಡೆಗೆ ಯಾರನ್ನ ನೋಡ್ತೀವಿ? ಕರ್ನಾಟಕದಲ್ಲಿ ಬಾದಾಮಿ ಚಾಲುಕ್ಯರನ್ನ ನೋಡ್ತೀವಿ. ಉತ್ತರಕ್ಕ ಆ ಕಾಲದಲ್ಲಿ ಯಾರು ಆಳ್ತಿದ್ರಪ್ಪ ಅಂದ್ರೆ ಹರ್ಷವರ್ಧನ. ಉತ್ತರದಲ್ಲಿ ಹರ್ಷವರ್ಧನ ಅಂದ್ರೆ ವರ್ಧನರು ಇದ್ರು. ಉತ್ತರಕ್ಕೆ ವರ್ಧನರು ಆಳ್ತಿದ್ರು, ದಕ್ಷಿಣಕ್ಕೆ ಇಲ್ಲಿ ಕಂಚಿಯ ಪಲ್ಲವರು ಇದ್ರು, ಈ ಕಡೆಗೆ ಬಾದಾಮಿ ಚಾಲುಕ್ಯರು ತಮ್ಮ ಆಳ್ವಿಕೆಯನ್ನ ನಡೆಸ್ತಿದ್ರು ಅನ್ನೋದನ್ನ ನಾವು ನೋಡ್ತೀವಿ. ಹೌದಾ? ಮುಂದಿನ ಪ್ರಶ್ನೆ ಹೀಗಿದೆ, 28ನೇ ಪ್ರಶ್ನೆ. ಬಾದಾಮಿ ಚಾಲುಕ್ಯರ ಆಡಳಿತದಲ್ಲಿ ಯಾವ ವ್ಯವಸ್ಥೆ ಪ್ರಮುಖವಾಗಿತ್ತು ಅಂತ ಕೇಳಿದ್ದಾರೆ. ಹೌದಾ? ಹಾಗಾದ್ರೆ ಇದಕ್ಕೆ ಆಯ್ಕೆಗಳು ಯಾವಂದ್ರೆ, ಮೊದಲನೇ ಆಯ್ಕೆ ಸಾಮಂತ ವ್ಯವಸ್ಥೆ, 2 ಬಿ ಕೇಂದ್ರೀಕೃತ ವ್ಯವಸ್ಥೆ, ಸಿ ಗ್ರಾಮೀಣ ವ್ಯವಸ್ಥೆ, ಡಿ ಎಲ್ಲವೂ ಅಂತ ಕೂಡ ಕೊಟ್ಟಿದ್ರು. ಹೌದು? ಹಾಗಾದ್ರೆ ಯಾವ ವ್ಯವಸ್ಥೆಗಳೆಲ್ಲ ಆಡಳಿತದಲ್ಲಿ ಅಲ್ಲಿ ಇದು ಸಾಮಂತ ವ್ಯವಸ್ಥೆ ಇತ್ತ, ಕೇಂದ್ರೀಕೃತವಾದಂತಹ ವ್ಯವಸ್ಥೆ ಇತ್ತ, ಗ್ರಾಮೀಣ ವ್ಯವಸ್ಥೆ ಇತ್ತ, ಅಥವಾ ಎಲ್ಲಾ ವ್ಯವಸ್ಥೆಗಳು ಕೂಡ ಆ ಒಂದು ಸಾಮ್ರಾಜ್ಯದಲ್ಲಿ ಮಿಳಿತಗೊಂಡಿದ್ವಾ ಅನ್ನೋದಂತ ಪ್ರಶ್ನೆನ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಸಾಮಂತ ವ್ಯವಸ್ಥೆ ಅನ್ನೋದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ತಿಳಿಯೋಣ. ಮೊದಲೇ ಆಯ್ಕೆ ಸಾಮಂತ ವ್ಯವಸ್ಥೆ. ಈ ಸಾಮಂತ ವ್ಯವಸ್ಥೆ ಅಂದ್ರೆ ಏನಪ್ಪಾ ಅಂದ್ರೆ ಬಾದಾಮಿ ಚಾಲುಕ್ಯರಿಗೆ ಒಂದಷ್ಟು ರಾಜರು ಏನು ಆಗ್ತಿದ್ರು, ಶರಣಾಗ್ತಿದ್ರು. ಒಂದಷ್ಟು ಮನೆತನಗಳು ಶರಣಾಗಿ ಅವರಿಂದ ಯುದ್ಧಗಳನ್ನ ಅಂದ್ರೆ ಅವರಿಗೆ ಶರಣಾದ್ರೆ ಏನ್ ಮಾಡ್ತಿದ್ರು, ಬಾದಾಮಿ ಚಾಲುಕ್ಯರು ಅವ್ರ ಮೇಲೆ ಯುದ್ಧ ಮಾಡ್ತಿರ್ಲಿಲ್ಲ. ಅಲ್ಲಿರುವಂತಹ ಪ್ರದೇಶಗಳನ್ನ ಮುನ್ನಡೆಸ್ಕೊಂಡು ಏನ್ ಮಾಡ್ತಿದ್ರು, ಆ ಸಾಮಂತರು ಹೋಗ್ತಿದ್ರು, ಅಲ್ಲಿ ಸರಿಯಾದಂತಹ ಆಡಳಿತವನ್ನ ಅವ್ರು ಮಾಡ್ತಿದ್ರು ಅನ್ನೋದನ್ನ ನಾವು ನೋಡ್ತೀವಿ. ಅಂದ್ರೆ ಬಾದಾಮಿ ಚಾಲುಕ್ಯರ ಕೈ ಕೆಳಗೇನೆ ಅವ್ರು ಏನ್ ಮಾಡ್ತಿದ್ರು, ಆಡಳಿತವನ್ನ ನಡೆಸ್ತಿದ್ರು. ಎರಡನೇದಾಗಿ ಬರುವಂತಹ ಆಯ್ಕೆ ಕೇಂದ್ರೀಕೃತ ಆಯ್ಕೆ. ಈ ಒಂದು ಆಯ್ಕೆ ತಪ್ಪಾಗಿದೆ. ಯಾಕಂದ್ರೆ ಈ ಒಂದು ಚಾಲುಕ್ಯರ ಆಡಳಿತ ಸಂಪೂರ್ಣವಾಗಿ ಕೇಂದ್ರೀಕೃತವಾಗಿರ್ಲಿಲ್ಲ. ರಾಜರಿದ್ರು, ರಾಜರ ಕೈಯೊಳಗಿತ್ತು. ಆದ್ರೆ ರಾಜರನ್ನ ಬಿಟ್ಟ ಸಾಮಂತರು ಎಲ್ಲೆಲ್ಲ ಆಳ್ತಿದ್ರಲ್ಲ, ಅವ್ರಿಗೆ ಏನಿತ್ತಂದ್ರೆ ತಮ್ಮದೇ ಆದಂತಹ ರೀತಿ ಒಳಗ ಆ ಒಂದು ಸಾಮ್ರಾಜ್ಯವನ್ನ ಮುನ್ನಡೆಸುವಂತಹ, ಆಡಳಿತವನ್ನ ನಡೆಸುವಂತಹ ವ್ಯವಸ್ಥೆಗಳನ್ನ ಮಾಡಿಕೊಳ್ಳುವಂತಹ ಒಂದು ಏನಿತ್ತಪ್ಪ ಸ್ವತಂತ್ರತೆ ಇತ್ತು. ಆದ ಕಾರಣ ಈ ಒಂದು ಕೇಂದ್ರೀಕೃತ ವ್ಯವಸ್ಥೆ ಅನ್ನೋದು ತಪ್ಪಾದ ಆಯ್ಕೆ ಅಂತ ನಾವು ಹೇಳ್ತೀವಿ. ಈ ಮೂರನೇ ಒಂದು ಆಯ್ಕೆ ಯಾವುದಂದ್ರೆ ಗ್ರಾಮೀಣ ವ್ಯವಸ್ಥೆ. ಈ ಗ್ರಾಮೀಣ ವ್ಯವಸ್ಥೆ ಕೂಡ ಒಂದು ತಪ್ಪಾದ ಆಯ್ಕೆಯಾಗಿದೆ. ಗ್ರಾಮೀಣ ವ್ಯವಸ್ಥೆ ಇತ್ತು, ಯಾಕಂದ್ರೆ ರಾಜ್ಯಗಳು ಇದ್ದಲ್ಲಿ ಪ್ರಾಂತಗಳು ಇರ್ತಾವು, ಮತ್ತೆ ಗ್ರಾಮೀಣಗಳು ಇರ್ತಾವು, ಭಾಗಗಳಾಗಿರ್ತಾವು. ಗ್ರಾಮ ವಿಷಯ ಹಿಂಗೆಲ್ಲ ಏನಾಗಿರ್ತಾವ್ರಿ, ಭಾಗಗಳು ಇರ್ತಾವ. ಆದ್ರೆ ಪೂರ್ತಿಯಾಗಿ ಗ್ರಾಮೀಣ ಪದ್ಧತಿಯೊಳಗ ಅಥವಾ ಗ್ರಾಮೀಣ ವ್ಯವಸ್ಥೆ ಕೈಯಲ್ಲಿ ಆಡಳಿತ ಇರಲಿಲ್ಲ ಅನ್ನೋದನ್ನ ನಾವು ನೋಡ್ತೇವೆ. ಅದಕ್ಕಾಗಿ ಇದು ಕೂಡ ಒಂದು ಪ್ರಮುಖವಾದಂತಹ ಒಂದು ಆಯ್ಕೆಯಲ್ಲ. ಯಾಕಂದ್ರೆ ಗ್ರಾಮೀಣ ಒಂದು ವ್ಯವಸ್ಥೆ ಇದ್ರೂ ಕೂಡ ಅದು ಎಲ್ಲ ಯಾರ ಕೈಯೊಳಗಿದ್ದು ಅಂದ್ರೆ ಸಾಮಂತರ ಕೈಯೊಳಗಿದ್ದು. ಸಾಮಂತರು ಯಾರ ಕೈಯಾಗಿದ್ರು, ರಾಜರ ಕೈಯೊಳಗ ಇದ್ರು. ಈ ಎಲ್ಲವೂ ಅನ್ನೋದು ಕೂಡ ಒಂದು ತಪ್ಪಾದ ಆಯ್ಕೆ. ಆದ್ರಿಂದ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಸಾಮಂತ ವ್ಯವಸ್ಥೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಹೀಗಿದೆ ಮುಂದಿನ ಪ್ರಶ್ನೆ. 29ನೇ ಪ್ರಶ್ನೆ. 2ನೇ ಪುಲಕೇಶಿ ಸಮಯದಲ್ಲಿ ಯಾವ ಯುದ್ಧವು ಪ್ರಸಿದ್ಧವಾಯಿತು ಅಂತ ಕೇಳಿದ್ದಾರೆ. ಹೌದಾ? ಮೊದಲನೇ ಆಯ್ಕೆ ಹೀಗಿದೆ: ಕಂಚಿ ಯುದ್ಧ, ಪಲ್ಲವರ ಯುದ್ಧ, ರಾಷ್ಟ್ರಕೂಟರ ಯುದ್ಧ, ಚೋಳರ ಯುದ್ಧ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಯಾವ್ದಪ್ಪ ಸರಿಯಾದ ಆಯ್ಕೆ ಅಂದ್ರೆ ಪಲ್ಲವರ ಯುದ್ಧ. ಯಾಕೆ ಪಲ್ಲವರ ಯುದ್ಧನೇ ಅಂತ ನಾವು ಹೇಳ್ಬೇಕನ್ನೋದಂದ್ರೆ ಹೀಗಿದೆ ವಿವರಣೆ. ಕಂಚಿ ಮೇಲೆ ದಾಳಿ ಮಾಡಿದ್ರು ಅನ್ನೋದಕ್ಕ, ಪಲ್ಲವರ ಮೇಲೆ ಅಥವಾ ಕಂಚಿ ಮೇಲೆ ದಾಳಿ ಮಾಡಿದ್ರು ಅನ್ನೋದಕ್ಕ ಉಲ್ಲೇಖ ಇದೆ. ಆದರೆ ಅದೇ ಒಂದು ಪ್ರಮುಖವಾದಂತಹ ಒಂದು ಯುದ್ಧ ಅಲ್ಲ, ಮತ್ತೆ ಅದಕ್ಕೆ ಕಂಚಿ ಯುದ್ಧ ಅಂತಿರ್ಲಿಲ್ಲ. ಹೌದಾ ಇಲ್ಲ? ಏನಂತಿದ್ರಪ್ಪ ಅಂದ್ರೆ ಅದಕ್ಕ ಪಲ್ಲವರ ಯುದ್ಧ ಅಂತ ಕರಿತಿದ್ರು. ಹೌದಾ? ಪಲ್ಲವರ ರಾಜಧಾನಿ ಕಂಚಿ, ಅದು ಕಂಚಿ ಯುದ್ಧ ಅಂತಿರ್ಲಿಲ್ಲ, ಪಲ್ಲವರ ಯುದ್ಧ ಅಂತ ಕರಿತಿದ್ರು. ಆದ ಕಾರಣ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಈ ಒಂದು ಪಲ್ಲವರ ಯುದ್ಧ. ಈ 2ನೇ ಪುಲಕೇಶಿ ಏನ್ ಮಾಡ್ತಾನೆ ಅಂದ್ರೆ ಪಲ್ಲವರ ವಿರುದ್ಧ ಹಲವಾರು ಒಂದು ಯುದ್ಧಗಳನ್ನ ಮಾಡ್ತಿರ್ತಾನ. ಅವನು
ಈ ಒಂದು ಪಲ್ಲವರ ಮೇಲೆ ಯುದ್ಧಗಳನ್ನ ಮಾಡಿ ಒಂದು ಸಾಧನೆಯನ್ನ ಮಾಡಿದ್ದ. ಯಾಕಂದ್ರೆ ಆಡಳಿತದಲ್ಲಿ ಇವನು ಒಂದು ಸಾಧನೆಯನ್ನ ಮಾಡಿದ್ದ, ಎಲ್ಲರ ಮೇಲೆ ಅಂದ್ರೆ ಹರ್ಷವರ್ಧನನ ಮೇಲೆ ಮಾಡಿ ಅಲ್ಲಿ ಕೂಡ ಜಯಶಾಲಿಯಾಗಿದ್ದ. ಈ ಪಲ್ಲವರ ಜೊತೆ ಒಂದು ಯುದ್ಧಗಳನ್ನು ಮಾಡಿ ಪಲ್ಲವರ ಮಹೇಂದ್ರ ವರ್ಮನನ್ನ ಸೋಲಿಸಿ ಈ ಒಂದು ಯುದ್ಧದಲ್ಲಿ ಯಶಸ್ವಿ ಆಗಿದ್ದ ಅನ್ನೋದನ್ನ ನೋಡ್ತೀವಿ. ಇದನ್ನ ನಾವು ಪಲ್ಲವರ ಯುದ್ಧ ಅಂತಾನೆ ಕರಿತೀವಿ, ಹೊರತಾಗಿ ಇದನ್ನ ಕಂಚಿ ಯುದ್ಧ ಅಂತ ನಾವು ಇದನ್ನ ಕರೆಯೋದಿಲ್ಲ. ಮೂರನೇದಾಗಿ ಬರೋದು ರಾಷ್ಟ್ರಕೂಟರ ಯುದ್ಧ. ಈ ರಾಷ್ಟ್ರಕೂಟರ ಯುದ್ಧ ತಪ್ಪಾಗಿದೆ. ಯಾಕಂದ್ರೆ ರಾಷ್ಟ್ರಕೂಟರ ಯುದ್ಧ ಆದ ಸಮಯದಲ್ಲಿ ಎರಡನೇ ಪುಲಿಕೇಶಿ ಇರ್ಲಿಲ್ಲ. ಅವಾಗ ಯಾರು ಇದ್ರಪ್ಪ ಅಂದ್ರೆ ಎರಡನೇ ಕೀರ್ತಿವರ್ಮನ್ ಇದ್ದ. ಎರಡನೇ ಕೀರ್ತಿವರ್ಮನಿಗೂ ಮತ್ತು ರಾಷ್ಟ್ರಕೂಟರ ದಂತಿವರ್ಮನಿಗೂ ಯುದ್ಧ ಆಗ್ತದೆ. ಅದರಲ್ಲಿ ಯಾರು ಜಯಶಾಲಿ ಆಗ್ತಾರೆ ಅಂತ ಗೊತ್ತು ನಿಮ್ಗ? ಯಾರೇ ದಂತಿದುರ್ಗ. ಕೃಷಕ 757 ಈ ದಂತಿದುರ್ಗ ನಾವ ಜಯಶಾಲಿ ಆಗ್ತಾನ. ಈ ಎರಡನೇ ಕೀರ್ತಿವರ್ಮನ್ನ ಕೊನೆಯ ಅರಸನಾಗಿ ಈ ಒಂದು ಸಾಮ್ರಾಜ್ಯ ಪತನ ಆಗ್ತದ ಅನ್ನೋದನ್ನ ನಾವು ನೋಡ್ತೀವಿ. ಇನ್ನ ಕೊನೆಯದಾಗಿ ಆಯ್ಕೆ ಯಾವ್ದಪ್ಪ ಅಂದ್ರೆ ಚೋಳರು. ಈ ಚೋಳರು ಈ ಒಂದು ಬಾದಾಮಿ ಚಾಲುಕ್ಯರ ಕಾಲದೊಳಗ ಇರ್ಲಿಲ್ಲ ಅನ್ನೋದನ್ನ ನೋಡ್ತೀವಿ. ಹಾಗಾಗಿ ಎರಡನೇ ಪುಲಿಕೇಶಿ ಕಾಲದಲ್ಲಿ ಚೋಳರಿಗೂ ಮತ್ತು ಇವನಿಗೆ ಯುದ್ಧ ಆಗೋದಕ್ಕ ಏನಿಲ್ಲ ಅಂದ್ರ ಸಂಬಂಧನ ಇಲ್ಲ. ಇವ್ರು ಯಾರ ಜೊತೆ ಯುದ್ಧ ಮಾಡಿದ್ರು ಅಂದ್ರ ಪಲ್ಲವರ ಜೊತೆ ಯುದ್ಧ ಮಾಡಿದ್ರು ಅನ್ನೋದನ್ನ ನೋಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಪಲ್ಲವ ಯುದ್ಧ. ಮುಂದಿನ ಪ್ರಶ್ನೆ ಹೀಗಿದೆ. 30ನೇ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಯಾವ ಒಂದು ಸಾಹಿತ್ಯಿಕ ಕೃತಿಗಳು ಉಲ್ಲೇಖನೀಯವಾಗಿದೆ ಅಂತ ಕೇಳಿದ್ದಾರೆ. ಹೌದಾ? ಸಾಹಿತ್ಯಿಕ ಕೃತಿಗಳು ಅಂದ್ರೆ ಏನಪ್ಪಾ ಅಂದ್ರ ಶಾಸನಗಳಾಗಿರ್ಬೋದು, ಸಾಹಿತ್ಯ ಬರವಣಿಗೆ ರೀತಿಯಲ್ಲಿರ್ಬೋದು, ನಾಣ್ಯಗಳ ರೀತಿಯಲ್ಲಿರ್ಬೋದು, ಪಳೆಯುಳಿಕೆಗಳ ರೀತಿಯಲ್ಲಿರ್ಬೋದು. ಇವಂತಹ ಒಂದು ಪಳೆಯುಳಿಕೆಗಳು, ಶಾಸನಗಳು ಇಂಥವುಗಳಿಂದ ನಾವು ಏನು ಮಾಡ್ತೀವಿ ಅಂದ್ರೆ ಈ ಒಂದು ಸಾಮ್ರಾಜ್ಯ ಇತ್ತು, ಅಲ್ಲಿ ಏನೇನು ಇತ್ತು, ಹೆಂಗೆ ನಡೆದಿತ್ತು, ನಾಣ್ಯಗಳಿಂದ ಏನೇನು ಆದವು ಅಂದ್ರೆ ಯಾರ್ಯಾರು ಅಂದ್ರೆ ಯಾವ ರಾಷ್ಟ್ರ ಜೊತೆ ಆ ಒಂದು ಸಾಮ್ರಾಜ್ಯ, ಈಗ ಒಂದು ಸಾಮ್ರಾಜ್ಯದಲ್ಲಿ ನಾಣ್ಯಗಳು ಸಿಕ್ಕಿದ್ದು ಅಂದ್ರೆ ಅದ್ರ ಮೇಲೆ ಇರುವಂತಹ ಒಂದು ಬೇರೆ ರಾಷ್ಟ್ರದ ಚಿಹ್ನೆಗಳನ್ನ ನೋಡಿ ಇಂಥ ಒಂದು ಸಾಮ್ರಾಜ್ಯಗಳ ಮಧ್ಯೆ ಏನಿತ್ತಪ್ಪ ಅಂದ್ರೆ ವ್ಯವಹಾರ ಇತ್ತು ಅನ್ನೋದನ್ನ ನಾವು ಕಂಡುಹಿಡಿತೀವಿ. ಈ ಒಂದು ಇತಿಹಾಸಕ್ಕೆ ಇವೇ ಒಂದು ನಮ್ಗ ಮೂಲ ಆಧಾರಗಳು. ಹಂಗಾದ್ರ ಈ ಬಾದಾಮಿ ಚಾಲುಕ್ಯರ ಒಂದು ಇತಿಹಾಸಕ್ಕೆ ಯಾವ್ದು ಆಧಾರಪ್ಪ ಅಂತಂದ್ರ ಶಾಸನಗಳು. ಹೌದಾ? ಕಾವ್ಯಗಳು ಬರ್ತಾವ, ನಾಟಕಗಳು ಎಲ್ಲವೂ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆದ್ರೆ ಈ ಎಲ್ಲಾನು ಕೂಡ ತಪ್ಪು. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರ ಶಾಸನಗಳು. ಇಲ್ಲಿ ಒಂದು 5 ಶಾಸನಗಳು ಪ್ರಮುಖವಾಗಿ ಬರ್ತಾವ್ರಿ. ಯಾವ್ಯಾವ ಶಾಸನಗಳಂದ್ರ ಮೊದಲನೇದಾಗಿ ಬರೋದು ಬಾದಾಮಿ ಶಾಸನ. ಎರಡನೇದು ಮಹಾಕೂಟ ಸ್ತಂಭ ಶಾಸನ. ಮೂರನೇದು ಬರೋದು ನೀಲಗುಂದ ಶಾಸನ. ಹೌದಾ? ನಾಲ್ಕನೇದಾಗಿ ಬರೋದು ಐಹೊಳೆ ಶಾಸನ. ಆದ ನಂತರ ಕೊನೆಯದಾಗಿ ಬರೋದು ಹೈದರಾಬಾದ್ ಶಾಸನ. ಇವುಗಳನ್ನ ನಾವು ನೋಡ್ತೀವಿ. ಹಾಗಾದ್ರೆ ಈ ಶಾಸನಗಳು ನಮ್ಗೆ ಯಾವ ರೀತಿಯಂತ ಮಾಹಿತಿಯನ್ನ ನೀಡ್ತದಂದ್ರ ಈ ಬಾದಾಮಿ ಶಾಸನ ಯಾರ ಬಗ್ಗೆ ಅಂದ್ರೆ ಒಂದನೇ ಪುಲಿಕೇಶಿ ಬಗ್ಗೆ ನಮಗೆ ಮಾಹಿತಿಯನ್ನ ಈ ಒಂದು ಶಾಸನದಿಂದ ನಾವು ತಿಳ್ಕೊಳ್ತೀವಿ. ಎಲ್ಲಿ? ಬಾದಾಮಿ ಶಾಸನದಲ್ಲಿ. ಅದೇ ರೀತಿಯಾಗಿ ಮಹಾಕೂಟ ಸ್ತಂಭ ಶಾಸನ ಇದು ನಮ್ಗ ಯಾರ ಬಗ್ಗೆ ತಿಳಿಸ್ಕೊಡ್ತದಂದ್ರ ಮಂಗಳೇಶನ ಬಗ್ಗೆ. ಈ ಮಂಗಳೇಶನ ಬಗ್ಗೆ ತಿಳಿಸಿಕೊಡುವಂತಹ ಶಾಸನ ಒಂದು ಆಧಾರ ಅಂದ್ರೆ ಈ ಮಹಾಕೂಟ ಸ್ತಂಭ ಶಾಸನ. ಎಲ್ಲ ಐತಪ್ಪ ಅಂದ್ರೆ ಮಹಾಕೂಟ ದೇವಾಲಯದ ಮುಂದೆ ಈ ಒಂದು ಮಹಾಕೂಟ ಸ್ತಂಭ ಶಾಸನ ಕಂಡು ಬರ್ತದ. ಯಾರಿಂದ ರಚಿತವಾಗೈತಿ? ಮಂಗಳೇಶನಿಂದ ರಚಿತವಾಗೈತಿ ಅನ್ನೋದು ನೋಡ್ತೀವಿ. ಮೂರನೇದಾಗಿ ಬರೋದು ನೀಲಗುಂದ ಶಾಸನ. ಇದು ಕೂಡ ಈ ಮಂಗಳೇಶನ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡ್ತದ ಅನ್ನೋದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಐಹೊಳೆ ಶಾಸನ, ರವಿಕೀರ್ತಿ ರಚಿಸಿದಂತಹ ಒಂದು ಐಹೊಳೆ ಶಾಸನ ಇದು ಯಾರ ಬಗ್ಗೆ ನಮಗ ಮಾಹಿತಿಯನ್ನ ಕೊಡ್ತದಂದ್ರ ಎರಡನೇ ಪುಲಿಕೇಶಿ ಬಗ್ಗೆ ಮಾಹಿತಿಯನ್ನ ಕೊಡುವುದು ಈ ಒಂದು ಐಹೊಳೆ ಶಾಸನ ಅನ್ನೋದನ್ನ ನಾವು ನೋಡ್ತೀವಿ. ಕೊನೆಯದಾಗಿ ಬರೋದು ಹೈದರಾಬಾದ್ ಶಾಸನ. ಇದು ಯಾರ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ತದ ಅಂದ್ರ ಒಂದನೇ ವಿಕ್ರಮಾದಿತ್ಯ. ಹೌದಾ?
ಈ ಒಂದು ಶಾಸನಗಳು ಪ್ರಮುಖವಾಗಿ ನಮಗೆ ಈ ಒಂದು ಪ್ರಸಿದ್ಧವಾದಂತಹ ಅರಸರ ಬಗ್ಗೆ ಅಂದರೆ ಎಲ್ಲರೂ ಪ್ರಸಿದ್ಧ ಅಲ್ಲ, ಎರಡನೇ ಪುಲಕೇಶಿನೇ ಈ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸ ಅಂತ ಹೇಳ್ತೀವಿ. ಆದರೆ ಎಲ್ಲರೂ ಕೂಡ ಏನಿಲ್ಲರಿ ಇಲ್ಲಿ ಇಂಪಾರ್ಟೆಂಟನೇ ಇದ್ದಾರು. ಅದಕ್ಕಾಗಿ ಎಲ್ಲರ ಬಗ್ಗೆ ಮಾಹಿತಿಗಳನ್ನ ಈ ಒಂದು ಶಾಸನಗಳಿಂದ ನಾವು ತಿಳ್ಕೊತೀವಿ ಅನ್ನೋದನ್ನ ಇದರ ಮೂಲಕ ನಾವು ನೋಡಬಹುದು. ಹೌದಾ? ಹಾಗಾದ್ರೆ ನೋಡಿ, ಇಲ್ಲಿ ಶಾಸನಗಳು ಚಾಲುಕ್ಯರ ಕಾಲದೊಳಗ ಶಾಸನಗಳು ಹೆಂಗಿದ್ವು ಅಂದ್ರ ಕಲ್ಲಿನಲ್ಲಿ ಬರೆದಿರುವಂತಹ ಶಾಸನಗಳು ನಮ್ಗೆ ಸಿಗ್ತಾವು. ಆದ್ರೆ ಇವು ಐತಿಹಾಸಿಕವಾದ ಮುಖ್ಯ ಆಕಾರಗಳಾಗಿವೆ. ಆದ್ರ ಬೇರೆ ತಾಮ್ರಪಟ ಶಾಸನ ಅಥವಾ ಸಾಹಿತ್ಯ ಇವ್ಯಾವು ನಮಗ ಬರವಣಿಗೆ ಒಳಗ ಇವು ನಮ್ಗೆ ಸಿಗಂಗಿಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಎರಡನೇದಾಗಿ ಬರೋದು ಕಾವ್ಯಗಳು. ಈ ಚಾಲುಕ್ಯರ ಕಾಲದಲ್ಲಿ ಕಾವ್ಯಗಳ ಬಗ್ಗೆ ಉಲ್ಲೇಖನ ಇಲ್ಲ ಅಂದ್ರೆ ದಾಖಲೆಗಳು ಇಲ್ಲ. ಇವು ಎಲ್ಲಿ ಕಂಡು ಬರ್ತಿದ್ವು ಅಂದ್ರೆ ಮುಂದೆ ಬರುವಂತಹ ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ ಈ ಕಾವ್ಯಗಳು ನಮ್ಗ ಬಳಕೆಯಲ್ಲಿ ಸಿಕ್ತಿದ್ವು ಅನ್ನೋದನ್ನ ನಾವು ನೋಡ್ತೀವಿ. ಇನ್ನು ಮೂರನೇದು ಬರೋದು ಈ ನಾಟಕ. ಈ ನಾಟಕಗಳ ಬಗ್ಗೆ ಕೂಡ ಇಲ್ಲಿ ಏನಿಲ್ಲ ಅಂದ್ರ ಉಲ್ಲೇಖಗಳು ಕಂಡು ಬರುವುದಿಲ್ಲ. ಮುಂದಿನ ರಾಜರಲ್ಲಿ ಅದನ್ನ ನಾವು ನೋಡಬಹುದು ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಎಲ್ಲವೂ ಅನ್ನೋ ಒಂದು ಆಯ್ಕೆ ಕೂಡ ಇಲ್ಲಿ ತಪ್ಪಾಗಿದೆ. ಅದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಶಾಸನಗಳು ಅನ್ನೋದನ್ನ ನಾವು ನೋಡಿದ್ವಿ. ಇದೇ ರೀತಿಯಾಗಿ ನಾವು ಒಂದು ಸ್ವಲ್ಪ ಏನ್ ಮಾಡೋಣ ಅಂದ್ರ ಈ ಬಾದಾಮಿ ಚಾಲುಕ್ಯರ ರಾಜರ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಮೊದಲಿಗೆ ಯಾರು ಬರ್ತಿದ್ರು ಅಂದ್ರೆ ಜಯಸಿಂಹ ಬರ್ತಿದ್ದ. ಯಾರು? ಜಯಸಿಂಹ. ಈ ಬಾದಾಮಿ ಚಾಲುಕ್ಯರ ಸ್ಥಾಪಕ ಅಂತಂದ ಈ ಜಯಸಿಂಹನನ್ನ ಕರಿತೀವಿ. ಆದ್ರೆ ಬಾದಾಮಿ ಅನ್ನೋದು ಇವನ ರಾಜಧಾನಿ ಆಗಿರ್ಲಿಲ್ಲ. ಬದಲಾಗಿ ಯಾವ್ದಾಗಿತ್ತಂದ್ರೆ ಐಹೊಳೆ. ಆಗ್ಲೇ ಹೇಳಿದ್ದೆ, ಐಹೊಳೆ ಅನ್ನೋದು ಇವನ ರಾಜಧಾನಿಯಾಗಿತ್ತು. ಇದನ್ನ ಆರ್ಯಪುರ ಅಂತಂದು ನಾವು ಕರೀತೀವಿ. ಹೌದಾ? ಇದಾದ ನಂತರ ಬರುವಂತಹ ರಾಜ ಯಾರಂದ್ರೆ ರಣರಾಗ. ಈ ಜಯಸಿಂಹನ ಮಗ ಯಾರಪ್ಪ ಅಂದ್ರೆ ಈ ರಣರಾಗ. ಈ ರಣರಾಗನ ಮಗ ಒಂದನೇ ಪುಲಕೇಶಿ. ಒಂದನೇ ಪುಲಕೇಶಿ. ಇವನಾದ ನಂತರ ಯಾರು ಆಳಿದ್ರೆ ಅಂದ್ರ ಇವನ ಮಗನಾದಂತಹ ಒಂದನೇ ಕೀರ್ತಿವರ್ಮ. ಒಂದನೆಯ ಕೀರ್ತಿವರ್ಮ. ಹೌದಾ? ಈ ಒಂದನೇ ಕೀರ್ತಿವರ್ಮನ ಮಕ್ಕಳು ಸಣ್ಣವ್ರು ಇರೋದಂತ ಕಾರಣ ಇವನಾದ ನಂತರ ಬಂದವರು ಯಾರಂದ್ರೆ ಇವನ ಸಹೋದರನಾದಂತಹ ಮಂಗಳೇಶ. ಮಂಗಳೇಶ ಆದ ನಂತರ ಅಧಿಕಾರಕ್ಕೆ ಬಂದವ ಯಾರಪ್ಪ ಅಂದ್ರೆ ಎರಡನೇ ಪುಲಕೇಶಿ. ಎರಡನೇ ಪುಲಕೇಶಿ ಏನ್ ಮಾಡ್ತಂದ್ರ ಅಧಿಕಾರಕ್ಕ ಬರ್ತಾನ. ಈ ಎರಡನೇ ಪುಲಕೇಶಿ ಯಾರ ಮಗ ಅಂದ್ರ ಒಂದನೇ ಕೀರ್ತಿವರ್ಮನ ಮಗ. ಇವನು ಈ ಮಕ್ಕಳು ಅಪ್ರಾಪ್ತ ವಯಸ್ಸಿನಲ್ಲಿ ಇದ್ದಾಗನ ನಿಧನ ಆಗಿದ್ದರಿಂದ ತಮ್ಮನಾದಂತಹ ಮಂಗಳೇಶ ಏನ್ ಮಾಡ್ತಾನ ಅಧಿಕಾರಕ್ಕೆ ಬರ್ತಾನ. ಮಂಗಳೇಶ ಏನ್ ಮಾಡ್ತಾನ ಎರಡನೇ ಪುಲಕೇಶಿ ಯಾರ ಮಗ ರೀ ಇವ? ಒಂದನೇ ಕೀರ್ತಿವರ್ಮನ ಮಗ. ಆದ್ರ ಅವನನ್ನ ಅಧಿಕಾರಕ್ಕೆ ತರ್ದ ತನ್ನ ಮಗನಾದಂತಹ ಸುಂದರವರ್ಮನನ್ನ ಅಧಿಕಾರಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡ್ತಾನ. ಅವಾಗ ಏನಾಗ್ತದ ಮಂಗಳೇಶ ಮತ್ತು ಪುಲಕೇಶಿ ಮಧ್ಯೆ ಯುದ್ಧ ನಡೀತೈತಿ. ಆ ಯುದ್ಧದೊಳಗ ಮಂಗಳೇಶನನ್ನ 609ರಲ್ಲಿ ಅವನ ಪತನ ಆಗ್ತದ. ಮಂಗಳೇಶನನ್ನ ಕೊಂದು ಈ ಎರಡನೇ ಪುಲಕೇಶಿ ಅಧಿಕಾರಕ್ಕೆ ಬರ್ತಾನ. ಯಾವಾಗ? 609 10 ಅಂತ ಕೂಡ ನಾವು ಹೇಳ್ತೀವಿ. ಹೌದಾ? ಈ ಎರಡನೇ ಪುಲಕೇಶಿ ಆದ ನಂತರ ಇವನ ಮಗನಾದಂತಹ ಒಬ್ಬ ಸಮರ್ಥ ರಾಜ ಬರ್ತಾನ. ಯಾರಂದ್ರೆ ಒಂದನೇ ವಿಕ್ರಮಾದಿತ್ಯ. ಒಂದನೆಯ ವಿಕ್ರಮಾದಿತ್ಯ. ಹೌದಾ? ಈ ಒಂದನೇ ವಿಕ್ರಮಾದಿತ್ಯ ಇವನಾದ ನಂತರ ಬರುವಂತಹ ಒಬ್ಬ ರಾಜ ಯಾರಂದ್ರೆ ಒಂದನೇ ವಿಜಯಾದಿತ್ಯ. ಅದು ವಿಜಯಾದಿತ್ಯ ಅಷ್ಟೇ, ವಿನಯಾದಿತ್ಯ. ಅವನಾದ ಕೂಡಲೇ ವಿಜಯಾದಿತ್ಯ. ಇವನಾದ ಕೂಡಲೇ ಬರವ ಈ ವಿಜಯಾದಿತ್ಯನ ನಂತರ ಬರವ ಎರಡನೇ ವಿಕ್ರಮಾದಿತ್ಯ. ಎರಡನೇ ವಿಕ್ರಮಾದಿತ್ಯ. ಈ ಎರಡನೇ ವಿಕ್ರಮಾದಿತ್ಯ ಆದ ನಂತರ ಬರೋರು ಯಾರಂದ್ರ ಎರಡನೇ ಕೀರ್ತಿವರ್ಮ. ಎರಡನೇ ಕೀರ್ತಿವರ್ಮ ಇವನು ಈ ವಂಶದ ಕೊನೆಯ ದೊರೆ ಅಂತ ನಾವು ಅವನನ್ನ ಹೇಳ್ತೀವಿ. ಹೌದಾ? ಪ್ರೀತಿಯ ಸ್ಪರ್ಧಾ ಮಿತ್ರರೇ, ಈ ಒಂದು ತರಗತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ.
ಏನಾದರೂ ಅಭಿಪ್ರಾಯಗಳನ್ನ ತಿಳಿಸ್ಬೇಕಾಗಿದ್ರೆ ಹಾಗೂ ಈ ಒಂದು ತರಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಗೆ ಮುಕ್ತಾಯವನ್ನು ಹೇಳುವಂತಹ ಸಮಯ. ಥ್ಯಾಂಕ್ ಯು ವೆರಿ ಮಚ್.